ಆಶೆ ಶಿಖರವೇರಿದಾಗ ಕನ್ನಡ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲಾ. ಜನರ ಜೀವದ ಜೊತೆ ಚೆಲ್ಲಾಟವಾಡಿ ಬರುವ ಜನರ ತಲೆ ಎಣಿಸಿ ದುಡ್ಡು ಮಾಡುವ ಕಲೆ ಇರುವ ಈ ಖಾಸಗಿ ಬಸ್ ಕಂಪನಿಗಳ ಬಸ್ಸುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಭದ್ರತೆಯ ಪ್ರಶ್ನೆಯ ಕುರಿತಾದ ಒಂದು ಕವನ. ಆಶೆಯ ಶಿಖರವೇರಿದಾಗ. ಪ್ರಸ್ತುತ ನಡೆಯುತ್ತಿರುವ ಖಾಸಗಿ ಬಸ್ ಕಂಪನಿಗಳ ಬಸ್ಸುಗಳ ಅವಘಡಗಳು ಜನರ ಮನಸ್ಸಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಈ ಕುರಿತು ಕವಿಯ ಒಂದು ಇಣುಕು ನೋಟ ಈ ನನ್ನ ಕವನದ ಮನೆಯಲ್ಲಿ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕವಿ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕವನದ ಮನೆಯನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಆಶೆ ಶಿಖರವೇರಿದಾಗ. ಆಶೆ ಶಿಖರವೇರಿದಾಗ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಆಶೆ ಶಿಖರವೇರಿದಾಗ. ಆ ಮನಸ್ಸು ಸುಂದರ ಕನಸುಗಳ ಕಾಣುತ್ತಿತ್ತು. ಆ ಮನಸ್ಸು ಸುಂದರ ಕನಸುಗಳ ಕಾಣುತ್ತಿತ್ತು. ಮನ ತುಂಬಿದ ಗುರಿಗಳು, ಗರಿಗೆದರಿದ ಆಶೆಗಳು, ಹಾಗೆ ನಿದ್ರೆ ಮಂಪನಲ್ಲಿ ತೂಕಡಿಸುತ್ತಿತ್ತು. ಆ ಮನಸ್ಸು ಸುಂದರ ಕನಸುಗಳ ಕಾಣುತ್ತಿತ್ತು. ಮನ ತುಂಬಿದ ಗುರಿಗಳು, ಗರಿಗೆದರಿದ ಆಶೆಗಳು, ಹಾಗೆ ನಿದ್ರೆಯ ಮಂಪರಿನಲ್ಲಿ ತೂಕಡಿಸುತ್ತಿತ್ತು. ದೂರಿನ ಪ್ರಯಾಣ ಸಿಕ್ಕಿತ್ತು ಮಲಗಿ ನಿದ್ರಿಸೋ ಆಸನ. ದೂರಿನ ಪ್ರಯಾಣ ಸಿಕ್ಕಿತ್ತು ಮಲಗಿ ನಿದ್ರಿಸೋ ಆಸನ. ಬಸ್ಸು ಸಾಗುತ್ತಿತ್ತು ಜನರೆಲ್ಲ ಮಲಗಿದ್ದರು ಸುಖಾಸೀನ. ಬಸ್ಸು ದೂರಿನ ಪ್ರಯಾಣ ಸಿಕ್ಕಿತ್ತು ಮಲಗಿ ನಿದ್ರಿಸೋ ಆಸನ. ಬಸ್ಸು ಸಾಗುತ್ತಿತ್ತು ಜನರೆಲ್ಲ ಮಲಗಿದ್ದರು ಸುಖಾಸೀನ. ಈ ಬಸ್ಸುಗಳ ಅಂದ ಹೊಗಳಲು ಸಾಲದು ಈ ಅಕ್ಷರಗಳ ಸಾಲು. ಈ ಬಸ್ಸುಗಳ ಅಂದ ಹೊಗಳಲು ಸಾಲದು ಈ ಕವಿಯ ಅಕ್ಷರಗಳ ಸಾಲು. ಬಣ್ಣ ಬಣ್ಣದ ಹೊದಿಕೆ ಜಗಮಗಿಸುವ ಲೈಟ್ಗಳು. ಈ ಬಸ್ಸುಗಳ ಅಂದ ಹೊಗಳಲು ಸಾಲದು ಈ ಕವಿಯ ಅಕ್ಷರಗಳ ಸಾಲುಗಳು. ಬಣ್ಣದ ಹೊದಿಕೆ ಜಗಮಗಿಸುವ ಲೈಟ್ಗಳು. ಎತ್ತರದ ಆಕಾರ ನೋಡುಗರನ್ನು ಆಕರ್ಷಿಸುವ ಮನಮೋಹಕ ಬಸ್ಸುಗಳು. ಎತ್ತರದ ಆಕಾರ ನೋಡುಗರನ್ನು ಆಕರ್ಷಿಸುವ ಮನಮೋಹಕ ಬಸ್ಸುಗಳು. ರಸ್ತೆಯಲ್ಲಿ ಹೊರಟರೆ ಅರ್ಧ ರಸ್ತೆಯೇ ಬೇಕು ಈ ಬಸ್ಸುಗಳು ತಿರುಗಲು. ರಸ್ತೆಯಲ್ಲಿ ಹೊರಟರೆ ಅರ್ಧ ರಸ್ತೆಯೇ ಬೇಕು ಈ ಬಸ್ಸುಗಳು ತಿರುಗಲು. ಇದ್ದಕ್ಕಿದ್ದಂತೆ ಈ ಹೋಗುತ್ತಿದ್ದ ಬಸ್ಸು ನಿಯಂತ್ರಣ ತಪ್ಪಿ ಆಯಿತು ಪಲ್ಟಿ ಮೇಲೆ ಪಲ್ಟಿ. ಇದ್ದಕ್ಕಿದ್ದಂತೆ ಹೋಗುತ್ತ ಈ ಬಸ್ಸು ನಿಯಂತ್ರಣ ತಪ್ಪಿ ಆಯಿತು ಪಲ್ಟಿ ಮೇಲೆ ಪಲ್ಟಿ. ಹಾಗೆ ಹತ್ತಿ ಉರಿಯಿತು ಬೆಂಕಿಯ ಜಾಲೆ, ರಾತ್ರಿ ವೇಳೆ ಧಗಧಗ ಎಂದು ಉರಿಯ ಹತ್ತಿ. ಇದ್ದಕ್ಕಿದ್ದಂತೆ ಹೋಗುತ್ತಿದ್ದ ಬಸ್ಸು ನಿಯಂತ್ರಣ ತಪ್ಪಿ ಆಯಿತು ಪಲ್ಟಿ ಮೇಲೆ ಪಲ್ಟಿ. ಹಾಗೆ ಹತ್ತಿ ಉರಿಯಿತು ಬೆಂಕಿಯ ಜ್ವಾಲೆ, ರಾತ್ರಿ ವೇಳೆ ಧಗಧಗ ಎಂದು ಉರಿಯ ಹತ್ತಿ. ಒಳಗಿದ್ದ ಪ್ರಯಾಣಿಕರ ಕಿರುಚಾಟ ಮುಗಿಲು ಮುಟ್ಟಿತ್ತು. ಒಳಗಿದ್ದ ಪ್ರಯಾಣಿಕರ ಕಿರುಚಾಟ ಮುಗಿಲು ಮುಟ್ಟಿತ್ತು. ರಾತ್ರಿಯ ಸಮಯ ಓಡಿ ಬರಲು ಅಲ್ಲಾರೂ ಇರಲಿಲ್ಲ, ಹೃದಯ ವಿದ್ರಾಕ ಘಟನೆ ಮನ ಕಲಕುತ್ತಿತ್ತು. ಒಳಗಿದ್ದ ಪ್ರಯಾಣಿಕರ ಕಿರುಚಾಟ ಮುಗಿಲು ಮುಟ್ಟಿತ್ತು. ರಾತ್ರಿಯ ಸಮಯ ಓಡಿ ಬರಲು ಅಲ್ಲಾರೂ ಇರಲಿಲ್ಲ, ಹೃದಯ ವಿದ್ರಾಕ ಘಟನೆ ಮನ ಕಲಕುತ್ತಿತ್ತು. ತುರ್ತಾಗಿ ಕದ ಒಡೆದು ಬರಲು ಬಸ್ಸಿನಲ್ಲಿ ಎಮರ್ಜೆನ್ಸಿ ಡೋರ್ಗಳಿರಲಿಲ್ಲ. ತುರ್ತಾಗಿ ಕದ ಒಡೆದು ಬರಲು ಆ ಬಸ್ಸಿನಲ್ಲಿ ಎಮರ್ಜೆನ್ಸಿ ಡೋರ್ಗಳಿರಲಿಲ್ಲ. ಕಂದಕಕ್ಕೆ ನಿಯಂತ್ರಣ ತಪ್ಪಿದ ಬಸ್ಸಿನಲ್ಲಿ ಸಾವು ನೋವುಗಳು ಮುಗಿಲು ಮುಟ್ಟಿತ್ತಲ್ಲ. ಕಂದಕಕ್ಕೆ ನಿಯಂತ್ರಣ ಬಿದ್ದ ಬಸ್ಸಿನಲ್ಲಿ ಸಾವು ನೋವುಗಳು ಮುಗಿಲು ಮುಟ್ಟಿತ್ತಲ್ಲ. ಎಲ್ಲರೂ ಸೇರುವ ಹೊತ್ತಿಗೆ ಎಲ್ಲವೂ ಮುಗಿದಿತ್ತು. ಪಲ್ಟಿಯಾದ ಬಸ್ಸು ಸುಟ್ಟು ಕರಕಲಾಗಿತ್ತು. ಎಲ್ಲರೂ ಸೇರುವ ಹೊತ್ತಿಗೆ ಎಲ್ಲವೂ ಮುಗಿದೇ ಹೋಗಿತ್ತು. ಪಲ್ಟಿಯಾದ ಬಸ್ಸು ಸುಟ್ಟು ಕರಕಲಾಗಿತ್ತು. ಇಂದು ವ್ಯಾಪಾರೀಕರಣಗೊಳ್ಳುತ್ತಿವೆ ಜನರ ಅಮೂಲ್ಯ ಜೀವಗಳು. ದುಡ್ಡಿನಾಶೆಗೆ ಪೈಪೋಟಿಗೆ ಇಳಿದಿವೆ ಖಾಸಗಿ ಕಂಪನಿಗಳು. ಇಂದು ವ್ಯಾಪಾರೀಕರಣಗೊಳ್ಳುತ್ತಿವೆ ಜನರ ಅಮೂಲ್ಯ ಜೀವಗಳು. ದುಡ್ಡಿನಾಶೆಗೆ ಪೈಪೋಟಿಗೆ ಇಳಿದಿವೆ ಖಾಸಗಿ ಕಂಪನಿಗಳು. ಇವರ ಪಾಲಿಗೆ ಜನರ ಜೀವ ದುಡ್ಡು ಮಾಡುವ ಯಂತ್ರ. ಹೇಗಾದರೂ ರಾತ್ರಿಯಿಂದ ಬೆಳಗಾಗುವುದರೊಳಗೆ ಬಸ್ಸಿನ ಸೀಟು ತುಂಬಿಸುವ ಮಂತ್ರ. ಹೇಗಾದರೂ ಸರಿ ರಾತ್ರಿಯಿಂದ ಬೆಳಗಾಗುವುದರೊಳಗೆ ಬಸ್ಸಿನ ಸೀಟಿನ ತುಂಬಿಸುವ ಮಂತ್ರ.
ಇಷ್ಟಾದರೂ ಒಳಿತಾಗಿತ್ತೇನೋ ಓ ಗೆಳೆಯ, ಇಷ್ಟಾದರೂ ಒಳಿತಾಗಿತ್ತೇನೋ ಓ ಗೆಳೆಯ, ನೀ ಬಂಡವಾಳ ಹಾಕೋದೆ ಜನರ ಜೇಬು ಕೆತ್ತಲು ನೀ ತಿಳಿಯ. ಇಷ್ಟಾದರೂ ಒಳಿತಾಗಿತ್ತೇನೋ ಓ ಗೆಳೆಯ, ನೀ ಬಂಡವಾಳ ಹಾಕೋದೆ ಜನರ ಜೇಬು ಕೆತ್ತಲು ನೀ ತಿಳಿಯ. ಬಸ್ಸಿನ ಮೇಲೆ ಜನರ ಕುಳ್ಳಿರಿಸಿ ಮಲಗಿಸಿ, ಬಸ್ಸಿನ ಮೇಲೆ ಜನರ ಕುಳ್ಳಿರಿಸಿ ಮಲಗಿಸಿ, ಅದರ ಬುಡದಲ್ಲಿ ಒಂದು ಗೂಡ್ಸ್ ಗಾಡಿಯಷ್ಟು ಲಗೇಜನ್ನು ತುಂಬಿಸಿ. ಬಸ್ಸಿನ ಮೇಲ್ಗಡೆ ಜನರ ಕುಳ್ಳಿರಿಸಿ ಮಲಗಿಸಿ, ಅದರ ಬುಡದಲ್ಲಿ ಒಂದು ಗೂಡ್ಸ್ ಗಾಡಿಯಷ್ಟು ಲಗೇಜನ್ನು ತುಂಬಿಸಿ ತುರುಕಿಸಿ. ಒಂದೇ ಬಸ್ಸಿನಲ್ಲಿ ಲಗೇಜುಗಳ ರಾಶಿಯನ್ನು ತುಂಬಿಸಿ, ಒಂದೇ ಬಸ್ಸಿನಲ್ಲಿ ಲಗೇಜುಗಳ ರಾಶಿಯನ್ನು ತುಂಬಿಸಿ, ಅದರ ಮೇಲ್ಗಡೆ ಸುಖಾಶೀನ ಐಷಾರಾಮಿ ಬಸ್ ಎಂದು ನಾಟಕವಾಡಿಸಿ. ಒಂದೇ ಬಸ್ಸಿನಲ್ಲಿ ಲಗೇಜುಗಳ ರಾಶಿಯನ್ನು ತುಂಬಿಸಿ, ಅದರ ಮೇಲ್ಗಡೆ ಸುಖಾಸೀನ ಐಷಾರಾಮಿ ಬಸ್ ಎಂದು ನಾಟಕವಾಡಿಸಿ. ಎರಡೂ ಕಡೆ ದುಡ್ಡು ಮಾಡುವ ಈ ಉಪಾಯ ಹೇಗಿದೆ ಸ್ವಾಮಿ, ಎರಡೂ ಕಡೆ ದುಡ್ಡು ಮಾಡುವ ಈ ಉಪಾಯ ಹೇಗಿದೆ ಸ್ವಾಮಿ. ಆಮೇಲೆ ಎಲ್ಲೋ ದಾರಿಯಲ್ಲಿ ಈ ಲಗೇಜುಗಳೇ ಬಸ್ಸಿಗೆ ಭಾರವಾಗಿ ಚಾಲಕನ ನಿಯಂತ್ರಣ ತಪ್ಪಿದರೆ ಜನರ ಜೀವನ ಆಗೋದು ಬದನಾಮಿ. ಎರಡೂ ಕಡೆ ದುಡ್ಡು ಮಾಡುವ ಈ ಉಪಾಯ ಹೇಗಿದೆ ಸ್ವಾಮಿ. ಆಮೇಲೆ ಎಲ್ಲೋ ದಾರಿಯಲ್ಲಿ ಈ ಲಗೇಜ್ಗಳೇ ಬಸ್ಸಿಗೆ ಭಾರವಾಗಿ ಚಾಲಕನ ನಿಯಂತ್ರಣ ತಪ್ಪಿದರೆ ಜನರ ಜೀವನ ಆಗೋದು ಬದನಾಮಿ. ಮೇಲ್ಗಡೆ ಇರುವುದು ಜನರ ಹಸಿ ಜೀವ ಎಂಬುದೂ ಲೆಕ್ಕಿಸದೆ, ಮೇಲ್ಗಡೆ ಇರುವುದು ಜನರ ಹಸಿ ಜೀವ ಎಂಬುದು ಲೆಕ್ಕಿಸದೆ, ಈ ಲಗೇಜ್ ಬಸ್ಸಿನ ಆಟ ಏಕೆ ನಿಮಗೂ ಹೃದಯವಿಲ್ಲವೇ. ಮೇಲ್ಗಡೆ ಇರುವುದು ಜನರ ಹಸಿ ಜೀವ ಎಂಬುದೂ ಲೆಕ್ಕಿಸದೆ, ಈ ಲಗೇಜ್ ಬಸ್ಸಿನ ಆಟ ಏಕೆ ನಿಮಗೂ ಹೃದಯವಿಲ್ಲವೇ. ಇವುಗಳ ಪ್ರಾರಂಭದಲ್ಲಿ ಎಲ್ಲವೂ ಇತಿಮಿತಿ ಇತ್ತು, ಇವುಗಳ ಪ್ರಾರಂಭದಲ್ಲಿ ಎಲ್ಲವೂ ಇತಿಮಿತಿ ಇತ್ತು, ಎಲ್ಲವೂ ಹತೋಟಿ ಇತ್ತು, ಜನರ ಪ್ರಯಾಣ ಸುಖಕರವಾಗಿತ್ತು. ಎಲ್ಲವೂ ಹತೋಟಿ ಇತ್ತು, ಜನರ ಪ್ರಯಾಣ ಸುಖಕರವಾಗಿತ್ತು. ಬದಲಾಗಿರುವ ಈ ಯಾಂತ್ರಿಕ ಕಾಲದಲ್ಲಿ ದೂರನ ಪ್ರಯಾಣ ಅನಿವಾರ್ಯ. ಬದಲಾಗಿರುವ ಈ ಯಾಂತ್ರಿಕ ಕಾಲದಲ್ಲಿ ದೂರಿನ ಪ್ರಯಾಣ ಅನಿವಾರ್ಯ. ಪ್ರಯಾಣ ಮಾಡುವ ಜನರು ಹೆಚ್ಚಿದಂತೆ ರಕ್ತ ಬೀಜಾಸುರರಂತೆ ಬೆಳೆಯುತ್ತಿವೆ ಈ ಖಾಸಗಿ ಬಸ್ಸು ಕೆತ್ತುವ ಕಾರ್ಯ. ಬದಲಾಗಿರುವ ಈ ಯಾಂತ್ರಿಕ ಕಾಲದಲ್ಲಿ ದೂರಿನ ಪ್ರಯಾಣ ಅನಿವಾರ್ಯ. ಪ್ರಯಾಣ ಮಾಡುವ ಜನರು ಹೆಚ್ಚಿದಂತೆ ರಕ್ತ ಬೀಜಾಸುರರಂತೆ ಬೆಳೆಯುತ್ತಿವೆ ಈ ಖಾಸಗಿ ಕಂಪನಿಗಳ ಕೆತ್ತುವ ಕಾರ್ಯ. ಕಾಣಲು ಜಗಮಗಿಸುವ ಈ ಬಸ್ಸುಗಳು ಜನರ ಜೀವಕ್ಕೆ ಎಷ್ಟು ಭದ್ರತೆ ಇದೆ ಎಂಬುದೇ ಈಗಿನ ಯಕ್ಷ ಪ್ರಶ್ನೆಗಳು. ಕಾಣಲು ಜಗಮಗಿಸುವ ಈ ಬಸ್ಸುಗಳು ಜನರ ಜೀವಕ್ಕೆ ಎಷ್ಟು ಭದ್ರತೆ ಇದೆ ಎಂಬುದೇ ಈಗಿನ ಯಕ್ಷ ಪ್ರಶ್ನೆಗಳು. ಹದಿಹರೆಯದವರು ವಯಸ್ಸಾದವರು ಎನ್ನದೆ ಎಲ್ಲರೂ ಪ್ರಯಾಣಿಸುವರು ಈ ಬಸ್ಸಿನಲ್ಲಿ ಭಿನ್ನಭೇದವಿಲ್ಲದೆ. ಹದಿಹರೆಯದವರು ವಯಸ್ಸಾದವರು ಎನ್ನದೆ ಎಲ್ಲರೂ ಪ್ರಯಾಣಿಸುವರು ಭಿನ್ನಭೇದವಿಲ್ಲದೆ. ರಾತ್ರಿ ಪ್ರಯಾಣದ ಭದ್ರತೆ ಈಗಿನ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಎತ್ತಬೇಕಿದೆ. ರಾತ್ರಿ ಪ್ರಯಾಣದ ಭದ್ರತೆ ಈಗಿನ ಪ್ರಶ್ನೆಯಾಗಿ ಎತ್ತಬೇಕಿದೆ. ಈ ಲಗೇಜು ಬಸ್ಸುಗಳ ಹಾವಳಿ ಅಂತ್ಯಗೊಳಿಸಬೇಕಿದೆ. ರಾತ್ರಿ ಪ್ರಯಾಣದ ಭದ್ರತೆ ಈಗಿನ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಎತ್ತಬೇಕಿದೆ. ಈ ಲಗೇಜು ಬಸ್ಸುಗಳ ಹಾವಳಿ ಅಂತ್ಯಗೊಳಿಸಬೇಕಿದೆ. ಸರ್ಕಾರ ಈ ಖಾಸಗಿ ಬಸ್ಸುಗಳ ಹಾವಳಿಯ ನಿಯಂತ್ರಿಸಿದರೆ ಜನರು ಹೋಗುವ ಬಸ್ಸಿನ ಭದ್ರತೆ ಹೆಚ್ಚಿಸಿ ಮಾಲಕರಿಗೆ ಚಾಲಕರಿಗೆ ತರಬೇತಿ ನೀಡಿದರೆ. ಸರ್ಕಾರ ಈ ಖಾಸಗಿ ಬಸ್ಸುಗಳ ಹಾವಳಿಯ ನಿಯಂತ್ರಿಸಿದರೆ ಜನರು ಹೋಗುವ ಬಸ್ಸಿನಲ್ಲಿ ಭದ್ರತೆ ಹೆಚ್ಚಿಸಿ ಮಾಲಕ ಚಾಲಕರಿಗೆ ತರಬೇತಿ ನೀಡಿದರೆ. ಜನರ ತಲೆಗಳಿಂದ ಇವರ ದುಡ್ಡು ಮಾಡುವ ಕಲೆ. ಹಬ್ಬ ಹರಿದಿನಗಳು ಬಂದಾಗ ಕೆತ್ತುವುದು ಜನರ ಜೇಬಿಗೆ ಬೆಲೆ ಇಲ್ಲವೇ. ಜನರ ತಲೆಗಳಿಂದ ಇವರ ದುಡ್ಡು ಮಾಡುವ ಕಲೆ. ಹಬ್ಬ ಹರಿದಿನಗಳು ಬಂದಾಗ ಕೆತ್ತುವುದು ಜನರ ದುಡ್ಡಿಗೆ ಬೆಲೆ ಇಲ್ಲವೇ. ಸರ್ಕಾರ ಜನರ ಜೀವನ ಭದ್ರತೆಗೆ ಕಟ್ಟಿ ನಿಯಮಗಳ ರೂಪಿಸಲಿ. ರಾತ್ರಿ ಪ್ರಯಾಣದ ಅನಿಶ್ಚಿತತೆಯ ಜನರ ಮನಸ್ಸಿನ ದುಗುಡ ದೂರವಾಗಲಿ. ಸರ್ಕಾರ ಜನರ ಜೀವನದ ಭದ್ರತೆಗೆ ಗಟ್ಟಿ ನಿಯಮಗಳ ರೂಪಿಸಲಿ. ರಾತ್ರಿ ಪ್ರಯಾಣದ ಅನಿಶ್ಚಿತತೆಗೆ ಜನರ ಜೀವನ ದುಗುಡ ದೂರವಾಗಲಿ. ದುರಾಸೆ ಬೆನ್ನೇರಿದಾಗ ಇತಿಮಿತಿಗಳು ಕಣ್ಣಿಗೆ ಕಾಣುವುದಿಲ್ಲ. ಆದರೂ ನೀವು ಮನುಷ್ಯರಲ್ಲವೇ ಸ್ವಲ್ಪ ಯೋಚಿಸಿ. ದುಡ್ಡು ಮಾಡಿ ಆದರೆ ನ್ಯಾಯಸಮ್ಮತವಾಗಿರಲಿ ಎಂಬುದೇ ಈ ಕವಿಯ ಕವನದ ಆಶಯ. ಆದರೂ ನೀವು ಮನುಷ್ಯರಲ್ಲವೇ ಸ್ವಲ್ಪ ಯೋಚಿಸಿ. ದುಡ್ಡು ಮಾಡಿ ಆದರೆ ನ್ಯಾಯಸಮ್ಮತವಾಗಿರಲಿ ಎಂಬುದೇ ಈ ಕವಿಯ ಕವನದ ಆಶಯ.
ಆಶೆ ಶಿಖರವೇರಿದಾಗ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕವನದ ಮನೆಯನ್ನು ಪ್ರೋತ್ಸಾಹಿಸಿ ಬೆಳೆಸಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು. ಕವನದ ಮನೆ.